ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಗರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರಿಗೆ ಒಂದು ಗಿಫ್ಟ್ ಅನ್ನು ಕೊಡೋದಕ್ಕೆ ಈ ಭಾಗದ ಮಾರಿಕಾಂಬಾ ದೇವಿಯ ವಿಗ್ರಹವನ್ನು ತಯಾರಿಸಿದ್ದಾರೆ, ಜೊತೆಗೆ ಪೇಟವನ್ನು ತಯಾರಿಸಿದ್ದಾರೆ. ಈಗ ಬಿಜೆಪಿ ಏನು ಮುಖಂಡರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ನಗರಕ್ಕೆ ಏನು ಪ್ರಧಾನ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ, ಅವರಿಗೆ ಏನು ಗಿಫ್ಟ್ ಕೊಡೋದಕ್ಕೆ ನೀವು ತಗೊಂಡು ಹೊರಟೇ ಇರಲ್ಲ ಸರ್? ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಶಿರ್ಸಿಗೆ ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ತಾಯಿ ಮಾರಿಕಾಂಬೆಯ ಮೂರ್ತಿಯನ್ನು ಮಾಡಿಸಿದ್ದೀವಿ. ಮರದಿಂದ ಮಾಡಿರ್ತಕ್ಕಂಥ ಮೂರ್ತಿ, ಶಿವನೇ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದಂಥ ಮರ, ಆ ಶಿವನೇ ಮರದಿಂದ ಮಾಡಿರ್ತಕ್ಕಂಥ ಒಂದು ಮೂರ್ತಿಯನ್ನು ಇವತ್ತು ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲ ನಾಯಕರು ಮತ್ತು ಮಹಿಳಾ ಫಲಾನುಭವಿಗಳು, ಕೇಂದ್ರ ಸರ್ಕಾರದ ಯೋಜನೆಯ 5 ಯೋಜನೆಗಳ ಫಲಾನುಭವಿಗಳು 5 ಜನ ಮಹಿಳೆಯರಿರ್ತಾರೆ, ಅವರು ಕೂಡ ಅದನ್ನು ಸೇರಿ ಹ್ಯಾಂಡ್ ಓವರ್ ಮಾಡ್ತಾರೆ. ಜೊತೆಗೆ ಒಂದು ಪೇಟ, ಒಂದು ಏಲಕ್ಕಿಯ ಹಾರ, ಆಮೇಲೆ ಒಂದು ಶಾಲು, ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಅತ್ಯಂತ ಸುಂದರವಾಗಿ ನಮ್ಮ ಶಿರ್ಸಿಯ ಒಬ್ಬರು ಕಲಾವಿದರು ಕೌಶಿಕ್ ಅಂತೇಳಿ ಅವರದನ್ನು ಕೈಯಿಂದ ಬಿಡಿಸಿದ್ದಾರೆ ಕ್ಯಾನ್ವಾಸ್ನಲ್ಲಿ. ಈ 5 ಐಟಮ್ಗಳನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇವತ್ತು. ಈಗ ಮಾರಿಕಾಂಬಾ ದೇವಿ ಇಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರೋದು ಮತ್ತು ವಿಶ್ವವಿಖ್ಯಾತ ಇದೆ, ಅದರದ್ದು ಈಗ ಅವ್ರ ಬಗ್ಗೆ ತಿಳಿಸೋಂಥ ಪ್ರಯತ್ನ ಏನಾದರೂ ಮಾಡ್ತೀರಾ? ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ PMO ಆಫೀಸ್ಗೆ ಈಗಾಗಲೇ ಇದ್ರ ಸಿಗ್ನಿಫಿಕೆನ್ಸು, ಇಲ್ಲಿನ ಸ್ಥಳೀಯ ಇತಿಹಾಸ ಮತ್ತು ಕೆಲವು ಮಾಹಿತಿಗಳನ್ನು ಈಗಾಗಲೇ ಕೊಡಲಾಗಿದೆ. ವೇದಿಕೆ ಮೇಲೆ ಇರತಕ್ಕಂಥ ಗಣ್ಯರು ಅದನ್ನು ಹ್ಯಾಂಡ್ ಓವರ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಕೂಡ ಜನರಿಗೆ ಅದನ್ನು ತಿಳಿಸ್ಕೊಡ್ತಾರೆ. ಇದನ್ನು ಬಿಟ್ಟು ಬೇರೆ ಏನಾದರೂ ಅವರಿಗೆ ಉಡುಗೆಗಳನ್ನು ಕೊಡಂತಕ್ಕಂಥದ್ದು ಆ ರೀತಿ? 5 ಐಟಮ್ಗಳನ್ನು ನಾನು ಈಗೇನು ಹೇಳಿದೆ, ಶಾಲು, ಪೇಟ, ತಾಯಿ ಮಾರಿಕಾಂಬೆಯ ಮೂರ್ತಿ ಮತ್ತು ಏಲಕ್ಕಿಯ ಹಾರ, ಶಲ್ಯ, ಈ 5 ಐಟಮ್ಗಳು ಮತ್ತು ಫೋಟೋ ಅಂತ ಹೇಳಿದ್ನಲ್ಲ, ನರೇಂದ್ರ ಮೋದಿ ಜಿಯವರ ಭಾವಚಿತ್ರವನ್ನೇನು ಬಿಡಿಸಿದ್ದಾರೆ, ಇದಷ್ಟನ್ನು ಮಾತ್ರ ಹ್ಯಾಂಡ್ ಓವರ್ ಮಾಡ್ತೀವಿ. ಇದಷ್ಟು ಕೂಡ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಕಮ್ಯುನಿಕೇಟ್ ಮಾಡಿರ್ತೀವಿ, ಇಂತಿಂಥ ಐಟಮ್ಗಳನ್ನು ನಾವು ಕೊಡ್ತೀವಿ ಅಂತೇಳಿ. SPG ಕೂಡ ನಿನ್ನೆ ಇದನ್ನೆಲ್ಲ ಪರಿಶೀಲನೆ ಮಾಡಿದೆ. ಅದರ ನಂತರದಲ್ಲಿ ಮತ್ತೆ ನನ್ನ ಸೇರಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಏನು ಉದ್ದೇಶ ಸರ್ ಇದನ್ನು ಕೊಟ್ಟ ಮೂಲಕ ನಿಮಗೆ? ನಮ್ಮ ಊರಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅತ್ಯಂತ ಜಾಗೃತ ಸ್ಥಳ, ಶಕ್ತಿ ಕೇಂದ್ರ ಆಗಿರ್ತಕ್ಕಂಥ ನಮ್ಮ ತಾಯಿ ಮಾರಿಕಾಂಬೆಯ ಮೂರ್ತಿಯನ್ನು ಕೊಡಬೇಕು ಅಂತ ನಮ್ಮೆಲ್ಲರೂ ಉದ್ದೇಶ ಆಗಿತ್ತು. 4-5 ದಿವಸದಲ್ಲಿ ಇದನ್ನು ಸಿದ್ಧಪಡಿಸ್ಕೊಂಡು ನಾವು ಕೊಡಲಿಕ್ಕೆ ಉತ್ಸುಕರಾಗಿದ್ದೀವಿ. ಹೇಗಿದೆ ಎಲ್ಲ ಜನರದ್ದು ಮತ್ತು ಕಾರ್ಯಕರ್ತರ ಸಂಭ್ರಮ? ಇವಾಗ ತುಂಬ ಚೆನ್ನಾಗಿದೆ. 7 ಗಂಟೆಯಿಂದನೇ ಜನ ಇಲ್ಲಿ ಬಂದು ಕೇಳ್ತಾ ಇದ್ದಾರೆ. 8:15 ಪೊಲೀಸರು ಇಲ್ಲಿ ಎಂಟ್ರಿಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನ ಒಳಗಡೆ ಹೋಗ್ತಾ ಇದ್ದಾರೆ. ತುಂಬ ಮುಂದೆ 1-1.5 ತಾಸು ಮುಂಚೆಯಿಂದನೇ ಜನ ಬಂದು ಕಾತರಾಗಿದ್ದಾರೆ. ಹಾಗಾಗಿ ಮೋದಿಜಿಯವ್ರನ್ನ ಕಣ್ ತುಂಬಿಸ್ಕೊಳ್ಳಿಕ್ಕೆ, ಅವರ ಮಾತನ್ನ ಕೇಳಲಿಕ್ಕೆ ಎಲ್ಲರೂ ಉತ್ಸಾಹರಾಗಿದ್ದಾರೆ. ಇದು ಏನು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯ. ಏನು ಶಿವನಿ ಮರದಿಂದ ಈ ಒಂದು ಮಾರಿಕಾಂಬಾ ದೇವಿ ಅಂದರೆ ಈ ಶಿರ್ಸಿ ಅಂದರೆ ಶಿರ್ಸಿ ಮಾರಿಕಾಂಬಾ ದೇವಿ ಅಂತಲೇ ಪ್ರಸಿದ್ಧಿಯಾಗಿರತಕ್ಕಂಥದ್ದು. ಇದ್ರ ಬಗ್ಗೆ ಏನು ಮೋದಿ ಅವರಿಗೆ ತಿಳಿಸುವ ನಿಟ್ಟಿನಲ್ಲಿ ಮಾರಿಕಾಂಬಾ ದೇವಿಯ ವಿಗ್ರಹವನ್ನು ಕೊಡ್ತಾರೆ, ಮತ್ತು ಕಾರ್ಯಕರ್ತರು ಮತ್ತು ಜನರು ಸಹ ಸಂಭ್ರಮದ ಇದ್ದಾರೆ ಅನ್ನೋದು ಅಭಿಪ್ರಾಯವನ್ನು ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಶಿರ್ಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.